ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಅಗೈನ್. ಹೇಗಿದ್ದೀರಾ? ತುಂಬ ದಿನ ಆದಮೇಲೆ ಮತ್ತೊಂದು ವಿಡಿಯೋ ಶೇರ್ ಮಾಡ್ತಾ ಇದ್ದೀನಿ. ಲಕ್ಕಿನಕೊಪ್ಪ ಶಂಕರಘಟ್ಟ ಹೋಗೋ ರೂಟಲ್ಲಿ ಸಿಗುತ್ತೆ. ಶಿವಮೊಗ್ಗದಿಂದ ಅರೌಂಡ್ 19 ಕಿಲೋಮೀಟರ್ಸ್ ಆಗುತ್ತೆ. ಲೊಕೇಶನ್ ಲಿಂಕ್ ಎಲ್ಲ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಶೇರ್ ಮಾಡಿರ್ತೀನಿ. ಶಿವಮೊಗ್ಗದ ಸುತ್ತಮುತ್ತ ಈ ಥರದ್ದು ವಾಟರ್ ಪಾರ್ಕ್ ಇರಲಿಲ್ಲ, ಹಾಗಾಗಿ ಇದು ಇತ್ತೀಚೆಗೆ ಫೇಮಸ್ ಆಗ್ತಿದೆ. ಸೊ ಶಿವಮೊಗ್ಗ ನಿಯರ್ ಬೈ ಏನೆಲ್ಲ ಪ್ಲೇಸಸ್ ಇದೆ ನೋಡೋದಕ್ಕೆ ಅಂದರೆ ಈ ಓಷನ್ ಪಾರ್ಕ್ ಕೂಡ ಅದರಲ್ಲಿ ಒಂದು ಆಗುತ್ತೆ. ಅಡಲ್ಟ್ಸಿಗೆ 500 ರುಪೀಸ್ ಎಂಟ್ರಿ ಚಾರ್ಜಸ್ ಇರುತ್ತೆ, ಕಿಡ್ಸಿಗೆ 400. ಹಾಗೆ ಇದರಲ್ಲಿ ಮಧ್ಯಾಹ್ನದ ಲಂಚ್ ಇನ್ಕ್ಲೂಡ್ ಆಗಿರುತ್ತೆ, ಹಾಗೆ ವೆಲ್ಕಮ್ ಡ್ರಿಂಕ್ ಕೂಡ ಇರುತ್ತೆ. ಅದು ಬಿಟ್ಟರೆ ಒಂದು 8ರಿಂದ 10 ಈ ಥರ ವಾಟರ್ ಸ್ಲೈಡ್ಸ್ ಇರುತ್ತೆ, ಒಂದು ರೈನ್ ಡ್ಯಾನ್ಸ್ ಇರುತ್ತೆ, ಹಾಗೆ ವಾಶ್ರೂಮ್ಸ್ ಮತ್ತು ಡ್ರೆಸ್ ಚೇಂಜಿಂಗ್ ರೂಮ್ ಎಲ್ಲನೂ ಇರುತ್ತೆ. ಲಾಕರ್ ಬೇಕಂದರೆ ಅದಕ್ಕೆ ನೀವು ಸಪ್ರೇಟಾಗಿ ಪೇ ಮಾಡಿ ತಗೋಬೇಕಾಗತ್ತೆ. ಹಾಗೆ ಒಂದಷ್ಟು ಡ್ರೆಸ್ ಕೋಡ್ ಮತ್ತು ಏನೇನು ಕಂಡೀಷನ್ಸ್ ಇದೆ ನೀರಲ್ಲಿ ಇಳಿಯೋದಕ್ಕೆ ಅಂತ ನಾನು ಸ್ಕ್ರೀನಲ್ಲಿ ಶೇರ್ ಮಾಡಿದ್ದೀನಿ. ನೀವು ವಿಡಿಯೋ ಪಾಸ್ ಮಾಡಿಕೊಂಡು ಓದ್ಕೋಬಹುದು. ಸೊ ಈ ಪ್ಲೇಸ್ ಎಲ್ಲಿದೆ ಅಂತ ಆಯಿತು. ಎಂಟ್ರಿ ಫೀಸ್ ಕೂಡ ಹೇಳಿದೆ ನಿಮಗೆ. ಆನ್ಲೈನಲ್ಲಿ 9 AM ಓಪನ್ ಅಂತ ಕೊಟ್ಟಿರ್ತಾರೆ, ಬಟ್ 11 AM ಇದು ಓಪನ್ ಆಗಿದ್ದು, ಹಾಗೆ 5 PM ವರೆಗೂ ಓಪನ್ ಇರುತ್ತೆ. ಇನ್ನು ಈ ಪ್ಲೇಸ್ ಹೇಗಿದೆ ಅಂತ ಹೇಳೋದಾದರೆ, ಏನೂ ಇಲ್ಲದೆ ಇರೋ ಕಡೆ ಏನಾದರೂ ಒಂದು ಸಿಕ್ಕರೆ ಅದೇ ತುಂಬ ಚೆನ್ನಾಗಿದೆ ಅನಿಸುತ್ತಲ್ವ, ಆ ಥರ ಈ ಪ್ಲೇಸ್ ಇದೆ. ಶಿವಮೊಗ್ಗದ ಸುತ್ತಮುತ್ತ ಈ ಥರದ್ದು ಒಂದು ವಾಟರ್ ಪಾರ್ಕ್ ಇಲ್ಲದೆ ಇರೋದ್ರಿಂದ ಇದು ವಾವ್ ಅನಿಸುತ್ತೆ. ಅದು ಬಿಟ್ಟರೆ ನೀರು ಕ್ಲೀನಾಗಿರಲಿಲ್ಲ, ಇಲ್ಲಿ ಹೈಜೀನ್ ಮೇಂಟೈನ್ ಮಾಡಿಲ್ಲ ಅಂತಲೇ ಹೇಳ್ಬೋದು. ಒಬ್ಬೊಬ್ಬರಿಗೆ ಒಂದೊಂದು ಥರ ಒಪಿನಿಯನ್ ಇರುತ್ತೆ, ಸೊ ನಾನು ನನ್ನ ಒಪಿನಿಯನ್ ಶೇರ್ ಮಾಡ್ತಾ ಇದ್ದೀನಿ. ಆಮೇಲೆ ಇಲ್ಲಿ ಇಡೀ ದಿನ ಆಟಾಡೋದಕ್ಕೆ ಏನೂ ಇಲ್ಲ, ಜಸ್ಟ್ 8 to 10 ಸ್ಲೈಡ್ಸ್ ಇದೆ. ನೀವು ಇದನ್ನೇ ಎಷ್ಟೊತ್ತು ಬೇಕಾದರೂ ಆಟಾಡ್ಬೋದು. ನೀವು ಬೆಳಗ್ಗೆನೇ ಹೋಗಿ ಸಂಜೆ ತನಕ ಇರ್ತೀರಾ ಅಂದರೆ ಅದು ವೇಸ್ಟ್ ಅನಿಸುತ್ತೆ. ನೀವು ಗ್ರೂಪಲ್ಲಿ ಹೋದರೆ ಜಾಸ್ತಿ ವೀಡಿಯೋಸ್ ಅದು ಇದು ಮಾಡ್ತಾ ಇದ್ದರೆ ಟೈಮ್ ಪಾಸ್ ಆಗುತ್ತೆ. ಇನ್ನು ಮಧ್ಯಾಹ್ನ ಲಂಚ್ ಕೂಡ ಆ ಪ್ಯಾಕೇಜಲ್ಲಿ ಇನ್ಕ್ಲೂಡ್ ಆಗಿರುತ್ತೆ. ಅನ್ಲಿಮಿಟೆಡ್ ಫುಡ್ ಮತ್ತು ಜಸ್ಟ್ ಬರೀ ವೆಜಿಟೇರಿಯನ್ ಮಾತ್ರ ಇರುತ್ತೆ, ನಾನ್ ವೆಜ್ ಇರೋದಿಲ್ಲ. ಇದ್ರ ಹತ್ರನೇ ಜಸ್ಟ್ 2 minutes ವಾಕಲ್ಲಿ ಒಂದು ಅಮೂಲ್ಯ ಶೋಧ ಅಂತ ಮ್ಯೂಸಿಯಂ ಇದೆ. ನೀವು ಈ ವಾಟರ್ ಪಾರ್ಕ್ ವಿಸಿಟ್ ಮಾಡಿ ಆದಮೇಲೆ ಈ ಮ್ಯೂಸಿಯಂ ಕೂಡ ವಿಸಿಟ್ ಮಾಡ್ಬೋದು. ಅದ್ರ ಬಗ್ಗೆ ಡೀಟೇಲ್ಸ್ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಶೇರ್ ಮಾಡ್ತಾ ಇದ್ದೀನಿ. ಹಾಗೆ ಈ ವಾಟರ್ ಪಾರ್ಕ್ ಬಗ್ಗೆ ಜಾಸ್ತಿ ಏನೂ ಹೇಳೋದಕ್ಕಿಲ್ಲ, ನೀವು ವಿಡಿಯೋಸ್ ಮತ್ತು ಫೋಟೋಸಲ್ಲಿ ನೋಡ್ತಾ ಇದ್ರೇ ಇಲ್ಲಿ ನೀರು ಯಾವ ಥರ ಇದೆ ಅಂತ ನೋಡ್ತಾ ಇದ್ದೀರಾ ಅನಿಸುತ್ತೆ. ನಿಮಗೆ ಈ ಪ್ಲೇಸ್ಗೆ ಹೋಗೋದಕ್ಕೆ ಎಷ್ಟು ಇನ್ಫಾರ್ಮೇಷನ್ ಬೇಕೋ ಅಷ್ಟು ನಾನು ಈ ವಿಡಿಯೋದಲ್ಲಿ ಕೊಟ್ಟಿದ್ದೀನಿ ಅನಿಸುತ್ತೆ. ನೀವು ಜಸ್ಟ್ 10:30, 11 ಅಲ್ಲಿ ರೀಚ್ ಆದ್ರೂ ಸಾಕು. ಮತ್ತು ಔಟ್ಸೈಡ್ ಫುಡ್ ಅಲೋ ಮಾಡೋದಿಲ್ಲ ಒಳಗಡೆ. ಹಾಗೆ ಹ್ಯೂಜ್ ಪಾರ್ಕಿಂಗ್ ಫೆಸಿಲಿಟಿ ಕೂಡ ಇದೆ. ಹಾಗೆ ಇಲ್ಲಿ ನೈಲಾನ್ ಕ್ಲಾತ್ ಹಾಕಬೇಕು ಅಂತ ಹಾಕಿರ್ತಾರೆ, ಬಟ್ ಎಲ್ಲ ಥರದ ಬಟ್ಟೆಗಳು ಹಾಕಿದ್ರು. ನೀವೇನಾದರೂ ತಗೊಂಡು ಹೋಗಿಲ್ಲ ಅಂದರೆ ಅಲ್ಲಿ ಪರ್ಚೇಸ್ ಕೂಡ ಮಾಡ್ಬೋದು. ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ ಗ್ರೂಪ್ ಜೊತೆ ಹೋಗೋದಕ್ಕೆ ಈ ಪ್ಲೇಸ್ ಚೆನ್ನಾಗಿದೆ. ಏನಿಲ್ಲ ಅಂದರೂ ಒಂದು 3-4 ಅವರ್ಸ್ ನೀವಿಲ್ಲಿ ಟೈಮ್ ಸ್ಪೆಂಡ್ ಮಾಡ್ಬೋದು. ಸೊ ಈ ಪ್ಲೇಸ್ ಬಗ್ಗೆ ಜಾಸ್ತಿ ತೋರಿಸೋದಕ್ಕೆ ಏನೂ ಇಲ್ಲ. 2 ಕಡೆ ಪೂಲ್ ಏರಿಯಾ ಇದೆ, ಒಂದು 8ರಿಂದ 10 ವಾಟರ್ ಸ್ಲೈಡ್ಸ್ ಇದೆ ಅಷ್ಟೇ. ಈ ಪ್ರೈಸಿಗೆ ಈ ಪ್ಲೇಸ್ ವರ್ತ್ ಅಲ್ಲ ಅಂತ ನನ್ನ ಒಪಿನಿಯನ್ ಅನಿಸ್ತು. ಬಟ್ ಸ್ಟಿಲ್ ಶಿವಮೊಗ್ಗ ಸುತ್ತಮುತ್ತ ಈ ಥರದ ಪ್ಲೇಸ್ ಇಲ್ಲದೆ ಇರೋದ್ರಿಂದ ಈ ಪ್ಲೇಸಿಗೆ ತುಂಬ ಜನ ಬರ್ತಾ ಇದ್ದಾರೆ. ಹಾಗೆ ವೀಕೆಂಡಲ್ಲಿ ಈ ಪ್ಲೇಸ್ನ ವಿಸಿಟ್ ಮಾಡೋದಕ್ಕೆ ಒಂದು ಬೆಸ್ಟ್ ಪ್ಲೇಸ್ ಅಂತಲೇ ಹೇಳ್ಬೋದು. ಐ ಹೋಪ್ ನಿಮ್ಮೆಲ್ರಿಗೂ ಈ ವಿಡಿಯೋ ಮತ್ತು ಇನ್ಫಾರ್ಮೇಷನ್ ಇಷ್ಟ ಆಗಿದೆ ಅಂತ. ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಏನಾದರೂ ಡೌಟ್ಸ್ ಇದ್ದರೆ ಅಥವಾ ಸಜೆಷನ್ ಇದ್ದರೆ ಪ್ಲೀಸ್ ಕಮೆಂಟ್ ಬಾಕ್ಸಲ್ಲಿ ತಿಳಿಸೋದನ್ನು ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಅಂತ ಹೇಳ್ತಾ ಟೇಕ್ ಕೇರ್ ಫ್ರೆಂಡ್ಸ್, ಬಾಯ್.